Science, Class 7, Chapter 13. Waste, Water. ಬಳಸಿದ ಮತ್ತು ಇನ್ನು ಮುಂದೆ ಸ್ವಚ್ಛವಿಲ್ಲದ ನೀರು, ಕೊಳಚೆ ನೀರು. ಸ್ಟೋರಿ, ಘಟನೆಗಳ ಕತೆ ಅಥವಾ ವರದಿ, ನಿಜವಾದ ಅಥವಾ ಕಾಲ್ಪನಿಕ ಕತೆ. ಹೋಮ್, ನೀವು ವಾಸಿಸುವ ಸ್ಥಳ, ಮನೆ. ಥಿಂಗ್ಸ್, ಅಡುಗೆ ಮನೆ ಅಥವಾ ಸ್ನಾನದ ಕೋಣೆಯಲ್ಲಿ ತೊಳೆಯಲು ಬಳಸುವ ತೊಟ್ಟಿಗಳು, ನಲ್ಲಿಗಳೊಂದಿಗೆ. ಟಾಯ್ಲೆಟ್, ಟಾಯ್ಲೆಟ್ ಅಂದರೆ ಶೌಚಾಲಯ, ಅಲ್ಲಿ ನಾವು ಮಲಮೂತ್ರ ತ್ಯಜಿಸಲು ಹೋಗುತ್ತೀವಿ. ಇದು ನಮ್ಮ ಶುದ್ಧತೆ ಮತ್ತು ಆರೋಗ್ಯಕ್ಕೆ ತುಂಬಾ ಮುಖ್ಯ. ಲಾಂಡ್ರಿ, ತೊಳೆಯಬೇಕಾದ ಅಥವಾ ಈಗಷ್ಟೇ ತೊಳೆದ ಬಟ್ಟೆಗಳು, ಒಗೆಯುವ ಬಟ್ಟೆ. ಶವರ್ಸ್, ನೀವು ಸ್ಪ್ರೇ ನೀರಿನ ಕೆಳಗೆ ನಿಂತು ತೊಳೆಯುವ ಸ್ಥಳಗಳು, ಈ ರೀತಿ ತೊಳೆಯುವ ಕ್ರಿಯೆಯೂ ಹೌದು. ಡ್ರೈನ್ಸ್, ಕೊಳಚೆ ನೀರು ಅಥವಾ ಬೇಡವಾದ ನೀರನ್ನು ಸಾಗಿಸುವ ಕೊಳವೆಗಳು ಅಥವಾ ಕಾಲುವೆಗಳು, ಚರಂಡಿಗಳು. ಇಂಡಸ್ಟ್ರೀಸ್, ಕಾರ್ಖಾನೆಗಳಲ್ಲಿ ಸರಕುಗಳನ್ನು ಉತ್ಪಾದಿಸುವ ವ್ಯವಹಾರಗಳು, ಕೈಗಾರಿಕೆಗಳು. ಹಾಸ್ಪಿಟಲ್ಸ್, ಅನಾರೋಗ್ಯ ಅಥವಾ ಗಾಯಗೊಂಡ ಜನರಿಗೆ ಚಿಕಿತ್ಸೆ ನೀಡುವ ಸ್ಥಳಗಳು, ಆಸ್ಪತ್ರೆಗಳು. ಆಫೀಸಸ್, ಜನರು ವ್ಯಾಪಾರ ಅಥವಾ ಆಡಳಿತಾತ್ಮಕ ಕೆಲಸ ಮಾಡುವ ಸ್ಥಳಗಳು, ಕಚೇರಿಗಳು. ರೇನ್, ಮೋಡಗಳಿಂದ ಹನಿಗಳಲ್ಲಿ ಬೀಳುವ ನೀರು, ಮಳೆ. ಸ್ಟ್ರಾಮ್, ಬಲವಾದ ಗಾಳಿ ಮತ್ತು ಮಳೆ ಅಥವಾ ಹಿಮವಿರುವ ಅತಿ ಕೆಟ್ಟ ಹವಾಮಾನ, ಬಿರುಗಾಳಿ. ಸೀವರ್ಸ್, ಕೊಳಚೆ ನೀರು ಮತ್ತು ಹೊಲಸನ್ನು ಸಾಗಿಸುವ ಭೂಗತ ಕೊಳವೆಗಳು, ಒಳಚರಂಡಿಗಳು. ಗ್ರೌಂಡ್, ಭೂಮಿಯ ಘನ ಮೇಲ್ಮೈ, ಮಣ್ಣು ಅಥವಾ ನೆಲ. ಟ್ರೀಟ್ಮೆಂಟ್ ಪ್ಲಾಂಟ್, ಕೊಳಚೆ ನೀರನ್ನು ಬಿಡುಗಡೆ ಮಾಡುವ ಮೊದಲು ಸ್ವಚ್ಛಗೊಳಿಸುವ ಸ್ಥಳ, ಸಂಸ್ಕರಣಾ ಘಟಕ. ಪೊಲ್ಯೂಟೆಂಟ್ಸ್, ಗಾಳಿ, ನೀರು ಅಥವಾ ಮಣ್ಣನ್ನು ಕೊಳಕು ಮತ್ತು ಹಾನಿಕಾರಕವಾಗಿಸುವ ವಸ್ತುಗಳು, ಮಾಲಿನ್ಯಕಾರಕಗಳು. ರಿವರ್ಸ್, ಸಮುದ್ರ ಅಥವಾ ಸರೋವರಕ್ಕೆ ಹರಿಯುವ ದೊಡ್ಡ ನೈಸರ್ಗಿಕ ನೀರಿನ ಹೊಳೆಗಳು, ನದಿಗಳು. ಹಾರ್ಮ್ಲೆಸ್, ಹಾನಿ ಮಾಡಲು ಸಾಧ್ಯವಾಗದ ಅಥವಾ ಹಾನಿ ಮಾಡುವ ಸಾಧ್ಯತೆ ಇಲ್ಲದ, ಅಪಾಯಕಾರಿಯಲ್ಲದ. ಹಾರ್ಮ್ಫುಲ್ ಎಫೆಕ್ಟ್ಸ್, ಹಾನಿಯನ್ನುಂಟು ಮಾಡುವ ಕೆಟ್ಟ ಫಲಿತಾಂಶಗಳು ಅಥವಾ ಪರಿಣಾಮಗಳು. ಡಿಸೀಸ್, ಅನಾರೋಗ್ಯ ಅಥವಾ ಕಾಯಿಲೆ, ರೋಗ. ಕಾಲೆರಾ, ಸೋಂಕಿತ ನೀರಿಂದ ಉಂಟಾಗುವ ಗಂಭೀರ ರೋಗ, ಕಾಲರಾ. ಟೈಫಾಯ್ಡ್, ಕಲುಷಿತ ಆಹಾರ ಅಥವಾ ನೀರಿನಿಂದ ಹರಡುವ ಗಂಭೀರ ಸಾಂಕ್ರಾಮಿಕ ರೋಗ. ಪೋಲಿಯೋಮೈಲಿಟಿಸ್, ಪಾರ್ಶ್ವವಾಯುವನ್ನು ಉಂಟು ಮಾಡಬಹುದಾದ ಗಂಭೀರ ರೋಗ, ಸಾಮಾನ್ಯವಾಗಿ ಪೋಲಿಯೋ ಎಂದು ಕರೆಯುತ್ತಾರೆ. ಮೆನಿಂಗಿಟಿಸ್, ಮೆದುಳು ಮತ್ತು ಬೆನ್ನುಹುರಿಯ ಸುತ್ತಲಿನ
ಪೊರೆಗಳ ಉರಿಯೂತವನ್ನು ಉಂಟುಮಾಡುವ ಗಂಭೀರ ರೋಗ. ಹೆಪಟೈಟಿಸ್ ಯಕೃತ್ತಿನ ಉರಿಯೂತವನ್ನು ಉಂಟುಮಾಡುವ ರೋಗ. ಡಿಸೆಂಟ್ರಿ ರಕ್ತದೊಂದಿಗೆ ತೀವ್ರ ಭೇದಿಯನ್ನು ಉಂಟುಮಾಡುವ ಕರುಳಿನ ಸೋಂಕು. ಪ್ಯಾಥೋಜೆನ್ಸ್ ರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಂತಹ ಸಣ್ಣ ಜೀವಿಗಳು. ರೋಗಕಾರಕಗಳು. ಮೈಕ್ರೋ ಆರ್ಗ್ಯಾನಿಸಮ್ ಅತಿ ಸಣ್ಣ ಜೀವಿ, ಸೂಕ್ಷ್ಮದರ್ಶಕದಿಂದ ಮಾತ್ರ ನೋಡಬಹುದು. ಸೂಕ್ಷ್ಮಾಣುಜೀವಿ. ಡ್ರೈನೇಜ್ ಸಿಸ್ಟಮ್ ಕೊಳಚೆ ನೀರನ್ನು ಸಾಗಿಸಲು ಚರಂಡಿಗಳು ಮತ್ತು ಕೊಳವೆಗಳ ವ್ಯವಸ್ಥೆ. ಓಪನ್ ಡ್ರೈನ್ ಮುಚ್ಚಳವಿಲ್ಲದ ಚರಂಡಿ. ಗ್ರೌಂಡ್ ವಾಟರ್ ಮಣ್ಣು ಅಥವಾ ಬಂಡೆಗಳಲ್ಲಿ ಭೂಗತವಾಗಿ ಕಂಡುಬರುವ ನೀರು. ಅಂತರ್ಜಲ. ಡಿಸೀಸ್ ಕಾಸಿಂಗ್ ರೋಗವನ್ನು ಉಂಟು ಮಾಡಬಲ್ಲ. ಸ್ಕ್ಯಾವೆಂಜರ್ಸ್ ಸತ್ತ ಪ್ರಾಣಿಗಳು ಅಥವಾ ತ್ಯಾಜ್ಯವನ್ನು ತಿನ್ನುವ ಪ್ರಾಣಿಗಳು. ಫ್ಲೈಸ್ 2 ರೆಕ್ಕೆಗಳಿರುವ ಸಣ್ಣ ಹಾರುವ ಕೀಟಗಳು. ನೊಣದ ಬಹುವಚನ ನೊಣಗಳು. ಮಾಸ್ಕಿಟೋಸ್ ಕಚ್ಚಿ ರಕ್ತ ಹೀರುವ ಸಣ್ಣ ಹಾರುವ ಕೀಟಗಳು. ಸೊಳ್ಳೆಯ ಬಹುವಚನ ಸೊಳ್ಳೆಗಳು. ರಾಡೆಂಟ್ಸ್ ಚೂಪಾದ ಮುಂಭಾಗದ ಹಲ್ಲುಗಳಿರುವ ಸಣ್ಣ ಸಸ್ತನಿಗಳು. ಇಲಿ, ಹೆಗ್ಗಣ, ಅಳಿಲುಗಳಂತೆ. ಪ್ರಾಸೆಸ್ ನಿರ್ದಿಷ್ಟ ಫಲಿತಾಂಶವನ್ನು ಸಾಧಿಸಲು ತೆಗೆದುಕೊಳ್ಳುವ ಕ್ರಮಗಳ ಸರಣಿ. ಪ್ರಕ್ರಿಯೆ. ಟ್ರೀಟ್ಮೆಂಟ್ ಅನಾರೋಗ್ಯ ಅಥವಾ ಗಾಯಕ್ಕಾಗಿ ರೋಗಿಗೆ ನೀಡುವ ವೈದ್ಯಕೀಯ ಆರೈಕೆ. ಏನನ್ನಾದರೂ ಸಂಸ್ಕರಿಸುವುದು. ಹೌದು. ಚಿಕಿತ್ಸೆ. ಫಿಸಿಕಲ್ ಪ್ರಾಸೆಸ್ ರಾಸಾಯನಿಕ ಬದಲಾವಣೆಗಳಲ್ಲದ ಭೌತಿಕ ಬದಲಾವಣೆಗಳನ್ನು ಒಳಗೊಂಡ ಪ್ರಕ್ರಿಯೆ. ಮೆಟೀರಿಯಲ್ಸ್ ಏನನ್ನಾದರೂ ತಯಾರಿಸಲು ಅಥವಾ ಬಳಸಲು ಬೇಕಾದ ವಸ್ತುಗಳು. ಬಾರ್ ಸ್ಕ್ರೀನ್ ನೀರಿನಿಂದ ದೊಡ್ಡ ವಸ್ತುಗಳನ್ನು ಶೋಧಿಸಲು ಬಳಸುವ ಕಂಬಿಗಳ ಪರದೆ. ಗ್ರಿಟ್ ಅಂಡ್ ಸ್ಯಾಂಡ್ ರಿಮೂವಲ್ ನೀರಿನಿಂದ ಸಣ್ಣ ಕಲ್ಲುಗಳು ಮತ್ತು ಮರಳನ್ನು ತೆಗೆದುಹಾಕುವ ಪ್ರಕ್ರಿಯೆ. ಸಾಲಿಡ್ ಆಕಾರದಲ್ಲಿ ದೃಢ ಮತ್ತು ಸ್ಥಿರವಾದ, ದ್ರವ ಅಥವಾ ಅನಿಲವಲ್ಲದ ಘನ. ಸ್ಲಡ್ಜ್ ದಪ್ಪ, ಮೃದು, ತೇವವಾದ ಕೆಸರು ಅಥವಾ ಅಂತಹುದೇ ತ್ಯಾಜ್ಯ ವಸ್ತು. ಕ್ಲಾರಿಫೈಯರ್ ಸಂಸ್ಕರಣೆಯ ಸಮಯದಲ್ಲಿ ನೀರಿನಿಂದ ಘನವಸ್ತುಗಳು ಕೆಳಗೆ ಕೂರುವ ತೊಟ್ಟಿ. ಏರಿಯೇಟರ್ ನೀರು ಅಥವಾ ಇನ್ನೊಂದು ದ್ರವದೊಂದಿಗೆ ಗಾಳಿಯನ್ನು ಬೆರೆಸುವ ಸಾಧನ. ಬ್ಯಾಕ್ಟೀರಿಯಾ ಅತಿ ಸಣ್ಣ ಜೀವಿಗಳು. ಕೆಲವು ಉಪಯುಕ್ತ, ಕೆಲವು ರೋಗಗಳನ್ನು ಉಂಟುಮಾಡುತ್ತವೆ. ಕ್ಲೋರಿನ್ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಮತ್ತು ನೀರನ್ನು ಶುದ್ಧೀಕರಿಸಲು ಬಳಸುವ ರಾಸಾಯನಿಕ. ಓಝೋನ್ ಆಮ್ಲಜನಕದ ಒಂದು ರೂಪ. ನೀರನ್ನು ಶುದ್ಧೀಕರಿಸಲು ಸಹ ಬಳಸಲಾಗುತ್ತದೆ. ಕೆಮಿಕಲ್ ಪ್ರಾಸೆಸ್
ರಾಸಾಯನಿಕ ಬದಲಾವಣೆಗಳು ಮತ್ತು ಪ್ರಕ್ರಿಯೆಗಳನ್ನು ಒಳಗೊಂಡ ಪ್ರಕ್ರಿಯೆ. ಬಯೋಗ್ಯಾಸ್ ಕೊಳೆಯುತ್ತಿರುವ ಸಾವಯವ ವಸ್ತುಗಳಿಂದ ಉತ್ಪತ್ತಿಯಾಗುವ ಅನಿಲ ಇಂಧನವಾಗಿ ಬಳಸಲಾಗುತ್ತದೆ. ಫರ್ಟಿಲೈಸರ್ ಗಿಡಗಳು ಬೆಳೆಯಲು ಸಹಾಯ ಮಾಡಲು ಮಣ್ಣಿಗೆ ಸೇರಿಸುವ ವಸ್ತು. ಗೊಬ್ಬರ. ಪಬ್ಲಿಕ್ ಹೆಲ್ತ್ ಒಂದು ಸಮುದಾಯ ಅಥವಾ ದೇಶದ ಎಲ್ಲ ಜನರ ಆರೋಗ್ಯ, ಸಾರ್ವಜನಿಕ ಆರೋಗ್ಯ. ಸ್ಯಾನಿಟೇಷನ್ ಸ್ಥಳಗಳನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಇಟ್ಟುಕೊಳ್ಳುವ ವ್ಯವಸ್ಥೆಗಳು, ವಿಶೇಷವಾಗಿ ಶೌಚಾಲಯಗಳನ್ನು ಒದಗಿಸುವ ಮತ್ತು ತ್ಯಾಜ್ಯವನ್ನು ತೆಗೆದುಹಾಕುವ ಮೂಲಕ. ನೈರ್ಮಲ್ಯ. ಸೀವೇಜ್ ಸಿಸ್ಟಮ್ ಕೊಳಚೆ ನೀರನ್ನು ಸಾಗಿಸಲು ಒಳಚರಂಡಿಗಳ ಜಾಲ. ಓಪನ್ ಡ್ರೈನ್ ಸಿಸ್ಟಮ್ ಚರಂಡಿಗಳು ತೆರೆದಿದ್ದು ಮುಚ್ಚಳವಿಲ್ಲದ ಒಳಚರಂಡಿ ವ್ಯವಸ್ಥೆ. ಇನ್ಎಕ್ಸ್ಪೆನ್ಸಿವ್ ಹೆಚ್ಚು ಹಣ ವೆಚ್ಚವಾಗದ ಅಥವಾ ಅಗ್ಗದ. ಆನ್-ಸೈಟ್ ಡಿಸ್ಪೋಸಲ್ ಸಿಸ್ಟಮ್ ತ್ಯಾಜ್ಯವನ್ನು ಉತ್ಪಾದಿಸಿದ ಸ್ಥಳದಲ್ಲಿಯೇ ಅದನ್ನು ವಿಲೇವಾರಿ ಮಾಡುವ ವ್ಯವಸ್ಥೆ. ಸೆಪ್ಟಿಕ್ ಟ್ಯಾಂಕ್ಸ್ ಶೌಚಾಲಯಗಳಿಂದ ಬರುವ ಘನ ತ್ಯಾಜ್ಯವನ್ನು ಬ್ಯಾಕ್ಟೀರಿಯಾಗಳು ವಿಭಜಿಸುವ ಭೂಗತ ತೊಟ್ಟಿಗಳು. ಕೆಮಿಕಲ್ ಟಾಯ್ಲೆಟ್ ತ್ಯಾಜ್ಯವನ್ನು ವಿಭಜಿಸಲು ರಾಸಾಯನಿಕಗಳನ್ನು ಬಳಸುವ ಶೌಚಾಲಯಗಳು, ಸಾಮಾನ್ಯವಾಗಿ ಪೋರ್ಟಬಲ್. ಕಾಂಪೋಸ್ಟಿಂಗ್ ಟಾಯ್ಲೆಟ್ಸ್ ಮಾನವ ತ್ಯಾಜ್ಯವನ್ನು ಕಾಂಪೋಸ್ಟ್, ಒಂದು ರೀತಿಯ ಗೊಬ್ಬರ ಆಗಿ ಪರಿವರ್ತಿಸುವ ಶೌಚಾಲಯಗಳು.